ಮರುಜೀವ ಪಡೆಯುತ್ತಿದೆ ಧರ್ಮಸ್ಥಳದ ಸೌಜನ್ಯ ಕೇಸ್. ಮುಂದಿನ ವಾರ ಸುಪ್ರೀಂನಲ್ಲಿ ಸೌಜನ್ಯ ಕೇಸ್ ವಿಚಾರಣೆ. ಮತ್ತೆ ಮರುಜೀವ ಪಡಿತಾ ಇದೆ ಧರ್ಮಸ್ಥಳದ ಸೌಜನ್ಯ ಕೇಸ್. ಮುಂದಿನ ವಾರ ಸುಪ್ರೀಂನಲ್ಲಿ ಸೌಜನ್ಯ ಕೇಸ್ ವಿಚಾರಣೆ. ಗೃಹ ಕಾನೂನು ಇಲಾಖೆ ಜೊತೆ ಸರ್ಕಾರದ ಸಮಾಲೋಚನೆ. ಅಷ್ಟರಲ್ಲೇ ಕೋರ್ಟ್ಗೆ ನಿಲುವು ತಿಳಿಸಲಿದೆ ರಾಜ್ಯ ಸರ್ಕಾರ. ಸೌಜನ್ಯ ಕೇಸ್ ಮರು ತನಿಖೆ ನಿರ್ಧಾರ ಸಿಬಿಐ ಕೇಂದ್ರಕ್ಕೆ. 13 ವರ್ಷಗಳ ಹಿಂದೆಯೇ ಸಿಬಿಐ ಕೈ ಸೇರಿದ್ದ ಸೌಜನ್ಯ ಕೇಸ್ ವೈದ್ಯಕೀಯ ಸೇರಿ ಎಲ್ಲಾ ದಾಖಲೆ ಸಿಬಿಐಗೆ ಹಸ್ತಾಂತರ. ಪ್ರಕರಣ ಮರು ತನಿಖೆ ಬಗ್ಗೆ ಸಿಬಿಐ ತೀರ್ಮಾನಿಸಬೇಕು, ಇಲ್ಲವೇ ಕೇಂದ್ರ ತೀರ್ಮಾನಿಸಲಿ ಎನ್ನಲಿದೆ ರಾಜ್ಯ ಸರ್ಕಾರ. ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ವರ್ಷ ಆಯಿತು. ಈಗ ಕೇಸ್ ನಡೀತಾನೆ ಇದೆ. ಬಟ್ ಈ ಕೇಸಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಸುಪ್ರೀಂ ತರಾಟೆಗೆ ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರನ. ಇಷ್ಟು ವರ್ಷ ಆದರೂ ಯಾಕೆ ಈ ಕೇಸ್ ನಡೀತಾ ಇಲ್ಲ? ಸರಿಯಾದ ರೀತಿಯಲ್ಲಿ ಇದಕ್ಕೆ ರಿಪೋರ್ಟ್ ಕೊಡಬೇಕು, ಏನಾಗಿದೆ ಏನಿಲ್ಲ ಅಂತ ಒಂದು ರಿಪೋರ್ಟ್ ಸಹಿತ ಇಲ್ಲ ಈ ಕೇಸ್ನಲ್ಲಿ. ಇದನ್ನ ಸರಿಯಾಗಿ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಡುತ್ತೆ. ಇದೀಗ ರಾಜ್ಯ ಸರ್ಕಾರ ಸಿಬಿಐಗೆ ಮತ್ತೆ ಮರು ತನಿಖೆಗೆ ಕೊಡುವಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಲ್ಲವಂತ ಅಂದ್ರೆ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇರುವಂಥದ್ದು. ಮುಂದಿನ ವಾರ ಸುಪ್ರೀಂನಲ್ಲಿ ಸೌಜನ್ಯ ಕೇಸ್ ವಿಚಾರಣೆ. ಗೃಹ ಕಾನೂನು ಇಲಾಖೆ ಜೊತೆ ಸರ್ಕಾರದ ಸಮಾಲೋಚನೆ. ಅಷ್ಟರಲ್ಲೇ ಕೋರ್ಟ್ಗೆ ನಿಲುವು ತಿಳಿಸಲಿದೆ ರಾಜ್ಯ ಸರ್ಕಾರ. ನಿಲುವೇನಿದ್ರಲ್ಲಿ ಸೌಜನ್ಯ ಕೇಸ್ ಮರು ತನಿಖೆ ನಿರ್ಧಾರ ಸಿಬಿಐಗ ಅಥವಾ ಕೇಂದ್ರಕ್ಕ? 13 ವರ್ಷಗಳ ಹಿಂದೆಯೇ ಸಿಬಿಐ ಕೈ ಸೇರಿದ್ದ ಸೌಜನ್ಯ ಕೇಸ್ ವೈದ್ಯಕೀಯ ಸೇರಿ ಎಲ್ಲಾ ದಾಖಲೆ ಸಿಬಿಐಗೆ ಹಸ್ತಾಂತರ. ಪ್ರಕರಣದ ಮರು ತನಿಖೆಯ ಬಗ್ಗೆ ತೀರ್ಮಾನ. ಸೌಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವ್ಯಕ್ತಿಗಳ ಹೆಸರು ಕೇಳಿ ಬರುತ್ತೆ, ಹಲವಾರು ಕೈಗಳ ಇದಾವೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಬಟ್ ಈ ಕೇಸಲ್ಲಿ ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ವರ್ಷಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಈ ಕೇಸಲ್ಲಿ. ವೈಯಕ್ತಿಕವಾಗಿ ಯಾರ್ಯಾರು ಏನೇನೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ. ಸೌಜನ್ಯ ಕೇಸ್ನಲ್ಲಿ ಸಾಕ್ಷ್ಯಗಳ ಕೊರತೆಗೆ ದೊಡ್ಡ ಸಮಸ್ಯೆ. ಸಂತೋಷ್ ರಾವ್ನನ್ನು ಖುಲಾಸೆ ಮಾಡಿದ್ದ ಸಿಬಿಐ ಕೋರ್ಟ್. ಸೌಜನ್ಯ ಕೇಸ್ ಮರು ತನಿಖೆಗಾಗಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ. ಸುಪ್ರೀಂಗೆ ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಮೊರೆ. ಸಂತೋಷ್ ಖುಲಾಸೆ ಪ್ರಶ್ನಿಸಿ ಸುಪ್ರೀಂಗೆ ಸಿಬಿಐ ಮತ್ತೊಂದು ಅರ್ಜಿ. ಅದೇ ಕೇಸ್ಗಳ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಸುಪ್ರೀಂ ಕೋರ್ಟ್. ಸಾಕ್ಷಿಗಳ ಕೊರತೆ ಇದೆ, ಯಾವುದೇ ರೀತಿಯಾಗಿ ಸರಿಯಾದ ಸಾಕ್ಷಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಸಂತೋಷ್ ರಾವ್ ಖುಲಾಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ವಿಚಾರದಲ್ಲಿ ಅವನೊಬ್ಬ ಸೌಜನ್ಯ ಕೇಸ್ ಏನನ್ನೋದು ನಾವು ಸತತವಾಗಿ 13 ವರ್ಷದಿಂದ ಕೂಡ ಇದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಕೇಸ್ ಏನಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಮೇಲೆ ಕೊಲೆ ಕೇಸನ್ನು ಸಿಐಡಿಗೆ ವಹಿಸಿದ್ದ ಅಂದಿನ ರಾಜ್ಯ ಸರ್ಕಾರ. ಕುಂದೂರಿನ ಸಂತೋಷ್ ರಾವ್ನನ್ನ ಬಂಧಿಸಿದ್ದ ಸಿಐಡಿ. 2013 ಪ್ರಕರಣ ಸಿಬಿಐಗೆ ವಹಿಸಿದ್ದ ಕಾಂಗ್ರೆಸ್ ಸರ್ಕಾರ. ಕೊನೆಗೆ ಸಂತೋಷ್ ರಾವ್ ದೋಷ ಮುಕ್ತ ಎಂದ ಕೋರ್ಟ್. 2012 ಧರ್ಮಸ್ಥಳ ಸಮೀಪ ಘನಘೋರ ಘಟನೆ ನಡೆಯುತ್ತೆ. ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ರೇಪ್ ಮತ್ತು ಮರ್ಡರ್ ಆಗುತ್ತೆ. ಆರಂಭದಲ್ಲಿ ತನಿಖೆ ನಡೆಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ಬಟ್ ಕೊಲೆ ಕೇಸನ್ನ ಸಿಐಡಿಗೆ ವಹಿಸಿದ್ದ ಅಂದಿನ ರಾಜ್ಯ ಸರ್ಕಾರ.